ಮಾಡಿ ಮುಂದುವರಿಸಬೇಕು. ಅದು ಹೋಗ್ಬಿಡತ್ತೆ, ನೀವು ಕೊಡ್ತಾ ಇರೋದನ್ನ ತೆಗಿತಿದ್ದೀರಿ ಅನ್ನೋದು ಬರಬಾರ್ದು. ಈ ವಿವರಣೆಗಳು ಕೂಡ ಇಲಾಖಾ ಅಧಿಕಾರಿಗಳಿದಾರಲ್ಲ ಅವರಿಂದ ಅದು ಅಪಸ್ವರಗಳು ಬರ್ತಾ ಇದೆ. ಅದರಿಂದ ಅದನ್ನು ತಿದ್ದುಪಡಿ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ನಾನಿವತ್ತು ಕೇಳ್ಕೊಳ್ತಾ ಇರೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದೇಶದ ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ ಏನು ಈ ಒಂದು ಕಾರ್ಯಕ್ರಮ ಆರಂಭ ಆಗಿತ್ತು, ಅಲ್ಲಿ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು ತುಂಬ ಕಳಪೆ ಮಟ್ಟದಾಗಿ ಬರ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ಅಂದರೆ 1 ವರ್ಷ ಆಯಿತು ಈ ಸರ್ಕಾರ ಬಂದಿದ್ದ ತಕ್ಷಣ ಒಂದು ಏಕಪಕ್ಷೀಯವಾಗಿ 3 ಸಂಸ್ಥೆಗಳ ಮುಖಾಂತರ, ಒಂದು ಸಂಸ್ಥೆಯಿಂದ 10 ಜಿಲ್ಲೆಗಳಿಗೆ, ಒಂದು ಸಂಸ್ಥೆಯಿಂದ 10 ಜಿಲ್ಲೆಗಳಿಗೆ ಈ ರೀತಿ ಕೊಡ್ತಾ ಇದ್ದಾರೆ. ಹರಿಹರೇಶ್ವರ ಅಂತ ಹೇಳಿ ಶಿವಮೊಗ್ಗದಲ್ಲಿ ಏನಿದೆ, ಅದು 10 ಜಿಲ್ಲೆಗಳಿಗೆ ಸರಬರಾಜು ಮಾಡುತ್ತೆ, ಆಹಾರವನ್ನು ಕೊಂಡ್ಕೊಳ್ಳುತ್ತೆ. ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಅನ್ನಪೂರ್ಣೇಶ್ವರಿ 10 ಜಿಲ್ಲೆಗಳಿಗೆ ಆಹಾರ ಕೊಂಡ್ಕೊಳ್ಳುತ್ತೆ. ಮತ್ತು ಇನ್ನು ಬೆಳಗಾವಿಯಲ್ಲಿರ್ತಕ್ಕಂಥ ಇನ್ನೊಂದು ಸಂಸ್ಥೆ ಇದೆ, ಅದು ಕೂಡ 10 ಜಿಲ್ಲೆಗಳಿಗೆ ಇದೆ. ಮೊದಲು ಯಾವ ರೀತಿ ಇತ್ತು ಅಂದರೆ, ಆಯಾ ಜಿಲ್ಲೆಗಳಲ್ಲಿ ಅಲ್ಲಿನ ಮಕ್ಕಳು ಏನು ಇಷ್ಟಪಡ್ತಾರೆ ಆಹಾರ, ಅಲ್ಲಿನ ಜಿಲ್ಲಾಧಿಕಾರಿ, ಅಲ್ಲಿನ DD, ಅಲ್ಲಿನ MSPTC ಉತ್ತಮ ಆಹಾರಗಳನ್ನು ಕೊಂಡುಕೊಂಡು ಅದನ್ನು ಪುಡಿ ರೂಪದಲ್ಲಿರೋದನ್ನ ಪುಡಿ ರೂಪ ಕೊಟ್ಟು, ಮತ್ತು ಧಾನ್ಯ ರೂಪದಲ್ಲಿರೋದನ್ನ ಧಾನ್ಯ ರೂಪದಲ್ಲಿ ಕ್ಲೀನಾಗಿ ಸಪ್ಲೈ ಮಾಡ್ತಾಯಿದ್ರು. ಅದನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿದಿನ ಅನ್ನ ಸಾಂಬಾರನ್ನು ಮಕ್ಕಳಿಗೆ ಕೊಡ್ತಾಯಿದ್ರು. ಬೆಳಿಗ್ಗೆ ಹಾಲನ್ನು ಕೊಡ್ತಾಯಿದ್ರು, ಚುಕ್ಕಿ ಕೊಡ್ತಾಯಿದ್ರು, ಒಂದು ದಿನ ಹೆಸರು ಕಾಳು ಮೊಳಕೆ ಕೊಡ್ತಾಯಿದ್ರು. ಇದನ್ನು ಮಕ್ಕಳು ಇಚ್ಛೆಪಟ್ಟು ತಿಂತಾಯಿದ್ರು. ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಯಾವ ಸಂಘಟನೆಯಿಂದ ಆಗಲಿ, ಯಾರ ಜೊತೆ ಆಗಲಿ ಚರ್ಚೆ ಮಾಡಿದೆ. BMS ಅಂತ ಏನು ಹೈಕೋರ್ಟು ಇದನ್ನು ಪರವಾನಗಿ ತಗೋಬೇಕಂತ ಹೇಳಿದ್ದಾರೆ, ಅದು ಇದೆ ಅಂತ ಹೇಳಿ ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ 10 ದಿನ ಪುಡಿ ರೂಪ ಪ್ರತಿಯೊಂದು, ಇವತ್ತು ಪುಷ್ಟಿನೂ ಪುಡಿ ಹಾಕಿ ಕೊಡ್ತಾ ಇದ್ದಾರೆ, ಗೋಧಿ ನುಚ್ಚು ಪುಡಿ ಹಾಕಿ ಕೊಡ್ತಾ ಇದ್ದಾರೆ. ಆ ಖಾರದ ಪುಡಿ, ಉಪ್ಪಿಟ್ಟಿಗೆ ಯಾರಾದ್ರೂ ಖಾರ ಪುಡಿ ಹಾಕ್ತಾರ? ನಾವೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ, ನೀವು ಮನೆಗಳಲ್ಲರೂ ಆಹಾರ ತಿಂತಾ ಇದ್ದೀರಿ. ಅದನ್ನು ಉಪ್ಪಿಟ್ಟಿನ ಮಸಾಲ ಅಂತ ಕೊಡ್ತಾ ಇದ್ದಾರೆ. ಆ ಮಸಾಲ ಪುಡಿಗೆ ಮೆಣಸಿನ್ಕಾಯಿಗಳನ್ನು ಕ್ಲೀನ್ ಮಾಡ್ತಾರೆ ಗೊತ್ತಿಲ್ಲ, ಕಲ್ಲು ಮಣ್ಣಿದೆ, ಆ ಗೋಧಿ ನುಚ್ಚು ಒಟ್ಟು ಮತ್ತು ಹುಳು ಬರ್ತಿದೆ. ಅದನ್ನೆಲ್ಲ ಈ MSPTCಗಳಿಗೆ ಸರಬರಾಜು ಮಾಡ್ತಾರೆ. ಇವರು ಪುಡಿ ಮಾಡಿ ಸರಬರಾಜು ಮಾಡ್ತಾರೆ MSPTC ಅವರಿಗೆ. ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾವರಾಗಿರ್ಬೋದು, ದೇವನಹಳ್ಳಿಲಾಗಿರ್ಬೋದು, ಇವರೆಲ್ಲರೂ ಅವರು 25 kg ಪುಡಿ ಕಳಿಸ್ತಾರಲ್ಲ, ಅದನ್ನೇ ಇವರು ಪ್ಯಾಕ್ ಮಾಡ್ತಾ ಇದ್ದಾರೆ 2 kg ಆಗಿ. ಬಿಟ್ಟರೆ ಇವ್ರದ್ದು ಏನು ಕೆಲಸ ಇಲ್ಲ, ಎಲ್ಲ ಅವ್ರದೇ ಪರ್ಚೇಸು. ನಾವು ಕಳಪೆ ಇದೆ ಅಂದರೆ ನಾವೇನು ಮಾಡೋಣ, ಅವರಲ್ಲಿ ಕಳಿಸ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ. ಇವತ್ತು ಅಧಿಕಾರಿನ ಕೇಳಿದರೆ ಹೇಳ್ತೀವಿ, ಸರಿ ಮಾಡಿಸ್ತೀವಿ, ನಮಗೆ ಗೊತ್ತಿಲ್ಲ, ಅಲ್ಲಿ ಮೇಲಿಂದ ಬರ್ತಾ ಇದೆ. ಈ ರೀತಿ ಹೇಳ್ತಾ ಇದ್ದಾರೆ. ತಮಗೆಲ್ರಿಗೂ ಕೆಲವು ವಿಷನ್ಸ್ಗಳು, ಕೆಲವೆಲ್ಲ ಸದನದಲ್ಲಿ ಚರ್ಚೆ ಆಗಿರೋದನ್ನ ತಾವೆಲ್ಲರೂ ನೋಡಿದ್ದೀರಿ. ಈ ಗೋಧಿ ನುಚ್ಚಿದೆ ಹೇಳ್ತಾರೆ ನಮ್ಮ ಮೇಡಮ್ನವರು, ಇಲ್ಲ ಕೇಂದ್ರ ಸರ್ಕಾರನೇ ಗೋಧಿ ಮತ್ತು ಅಕ್ಕಿ ಎರಡನ್ನೂ ಹೇಳಿದೆ ಅಂತ. ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಆಹಾರ ಪದ್ಧತಿನೇ, ಇಡೀ ದೇಶಕ್ಕೆ ಇಂಟ್ರೊಡ್ಯೂಸ್ ಮಾಡಿರೋದು ಕೇಂದ್ರ ಸರ್ಕಾರ. ನಾವು ನಮ್ಮ ರಾಜ್ಯದಲ್ಲಿ ಏನಿದೆ ಆಹಾರ ಪದ್ಧತಿ ತಗೊಳ್ಬೇಕು, ದೇಶ ಮಟ್ಟದಲ್ಲಿ ಬಿಟ್ಟಿದೆ, ಅಲ್ಲಿ ಅದನ್ನು ಉಪಯೋಗಿಸ್ತಾರೆ ಬೇರೆ ರಾಜ್ಯದವರು ಅಲ್ವೇ. ಅದನ್ನ ಬಿಟ್ಟು ಅದನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿ ಯಾವುದು ಕಡಿಮೆ ಇದೆ ಕರೆಕ್ಟು. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ, ಸಂಘಟನೆಗಳು ಇವತ್ತು 10 ವರ್ಷದಲ್ಲಿ ನೀವು ರೇಟನ್ನು ಫಿಕ್ಸ್ ಮಾಡಿದ್ದೀರಿ, ಇವತ್ತು ಬೆಲೆ ಜಾಸ್ತಿ ಆಗ್ತಾ ಇದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆಹಾರಕ್ಕೆ ಬೆಲೆಯನ್ನು ಜಾಸ್ತಿ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲೂ ಕೂಡ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹೋಗಿ ಅನ್ನಪೂರ್ಣಾ ದೇವಿಯವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ, ಅವರು ಕೂಡ ಆಹಾರನ ಹೆಚ್ಚು ಮಾಡಬೇಕಂತ ಇದ್ದೀವಿ. ನಾಳೆ ಕೇಂದ್ರ ಬಜೆಟ್ ಇದೆ, ಏನು ಕೊಡ್ತಾರೆ ಅಂತ ನೋಡಬೇಕಾಗಿದೆ. ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. 90% ಕೊಡ್ತಕ್ಕಂಥ ಅನುದಾನವನ್ನ 60% ಗೆಲ್ಲಿಸಿದ್ದಾರೆ. ಇದನ್ನು ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ.